ಈಗಾಗಲೇ ತನಿಖೆ ಎಲ್ಲ ನಡೀತಾ ಉಂಟು. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನಮ್ಮನ್ನು ಸಹ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ನನ್ನನ್ನು ನಮ್ಮ ಮನೆಯವರನ್ನು ಎಲ್ಲರನ್ನು ಎನ್ಕ್ವೈರಿ ಮಾಡಿದ್ದಾರೆ. ನಮ್ಮ ಆಚೆ ಮನೆಯವರ ಸುತ್ತಮುತ್ತಲಿನ ಪರಿಸರದವರನ್ನೆಲ್ಲರನ್ನು ಕೂಡ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಸೊ ನನ್ನನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ. ಅವನ ಮೊಬೈಲನ್ನೆಲ್ಲ ತಗೊಂಡು ಹೋಗಿದ್ದಾರೆ. ನನ್ನ ಮೊಬೈಲನ್ನು ಸಹ ತಗೊಂಡೋಗಿ ಅದರಲ್ಲಿ ಡಾಟಾ ಎಲ್ಲ ರಿಟ್ರೀವ್ ಮಾಡಿದ್ದಾರೆ. ನನಗೆ ವಾಪಸ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಸಹ ತನಿಖೆ ಎಲ್ಲ ಆಗಿದೆ. ಸೊ ಈಗ ನಿನ್ನೆಯಿಂದ ಒಬ್ಬರು ಯೂಟ್ಯೂಬ್ ನಲ್ಲಿ ಚಾನಲ್ನಲ್ಲಿ ಕೆಲವು ಚಾನಲ್ಗಳಲ್ಲೆಲ್ಲ ನನ್ನ ಬಗ್ಗೆ ಅಪಪ್ರಚಾರ, ಅವರಿಗೆ ಬಾಯಿಗೆ ಬಂದ ತರ ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ. ನನ್ನ ತಮ್ಮನನ್ನು ನಾನೇ ಕೊಂದದಂತ ಬಿಂಬಿಸ್ತಾ ಇದ್ದಾರೆ. ಅದರಲ್ಲಿ ಇದು ನನಗೆ ಮಾನಸಿಕವಾಗಿ ಬಹಳ ಹಿಂಸೆಯನ್ನು ಕೊಡ್ತಾ ಇದೆ. ತುಂಬಾ ಬೇಸರ ಆಗ್ತಿದೆ ನನಗೆ. ಅಂದ್ರೆ ನನಗೆ ಎಂತದ ಲವ್ ಇತ್ತಂತೆ, ಅದಕ್ಕಾಗಿ ನಾನು ವಿಡಿಯೋ ಚಾಟ್ ಮಾಡುವಾಗ ನೋಡಿದಂತೆ, ಅವ ತಂದೆ ಮನೆಯಲ್ಲಿ ಹೇಳ್ತಾನೆ ಅಂತ ನಾನೇ ಅವನನ್ನು ಮಾಡಿದ್ದಂತೆ, ಈ ತರ ಎಲ್ಲ ನನ್ನ ಮೇಲೆ ಡೈರೆಕ್ಟ್ ಆಗಿ ಅವನೇ ಮಾಡಿದ್ದು, ಅವನನ್ನು ಇನ್ನು ಪೊಲೀಸ್ನವರು ಕರ್ಕೊಂಡು ಹೋಗ್ತಾರೆ, ಜೈಲಿಗೆ ಹಾಕ್ತಾರೆ, ಆ ತರ ಎಲ್ಲ ಬಹಳ ಅವರಿಗೆ ಮನಸ್ಸಿಗೆ ಬಂದಂತೆ ಅಪಪ್ರಚಾರ ಮಾಡಿದ್ದಾರೆ. ಇದಕ್ಕೆ ನಾನು ಈಗಾಗಲೇ ಲೀಗಲ್ ಆಕ್ಷನ್ ತಗೊಂಡಿದ್ದೇನೆ. ಅಂದ್ರೆ ನಾನು ಆತರ ಮಾಡಿದ್ದಲ್ಲ, ಇದೆಲ್ಲ ಅವರು ಸುಳ್ಳು ಸುದ್ದಿ, ಅವರಿಗೆ ಬಾಯಿಗೆ ಬಂದಾಗೆ ಹಬ್ಬಿಸಿದ ಸುದ್ದಿ ಇದು. ನಾವು ಇದನ್ನು ಪೊಲೀಸ್ನವರಿಗೆ ಈಗಾಗಲೇ ಲೀಗಲ್ ಆಕ್ಷನ್ ತಗೊಳ್ಳಿಕ್ಕೆ ನಾನು ಕೇಸ್ ಇದು ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಇದರ ಬಗ್ಗೆ. ಇವತ್ತು ಈಗ SP ಸರ್ ಅನ್ನು ಕೂಡ ಮೀಟ್ ಮಾಡಿದ್ದೇನೆ, ಅವರಿಗೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇನೆ. SP ಸರ್ ಕೂಡ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ, ಧೈರ್ಯ ಹೇಳಿದ್ದಾರೆ. ಅವರು ಸಹ ಇದರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸುವವರ ಬಗ್ಗೆ ಆಕ್ಷನ್ ತಗೊಳ್ತೇನೆ ಅಂತ ಹೇಳಿದ್ದಾರೆ. ಸೊ ಅದೇ ನಾನು ಎಲ್ಲ ಮೀಡಿಯಾದವರ ಹತ್ರ ಎಲ್ಲ ಕೇಳುದಿಷ್ಟೇ, ನಮ್ಮನ್ನು ಬಂದು ಭೇಟಿ ಮಾಡಿ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಂತಾದ್ರೂ ಹೇಳಿ ಮಾತ್ರ ಒಂದು ಪ್ರಚಾರ ಮಾಡಿ, ಇಲ್ಲ ಸಲ್ಲದ ವಿಷಯಗಳನ್ನು, ಈಗ ಮನೆಯವರಾಗ್ಲಿ ನಾನಾಗ್ಲಿ ನನ್ನ ತಮ್ಮನನ್ನು ಕಳೆದುಕೊಂಡ ದುಃಖ ಅದನ್ನು ಹೇಳಲಿಕ್ಕೆ ಆಗುದಿಲ್ಲ. ಅಷ್ಟು ದುಃಖದಲ್ಲಿ ನಾವು ನಮ್ಮ ಮನೆಯವರು ಈಗಾಗಲೇ ಡಿಪ್ರೆಷನ್ ಅಲ್ಲಿ ಇರುವಾಗ ಈ ತರ ಎಲ್ಲ ನಮ್ಮ ಮೇಲೆ ಒಂದು ಅಪವಾದ, ನನ್ನ ತಮ್ಮನನ್ನು ನಾನೇ ಗೊಂದೆ ಅಂತ ಹೇಳುವ ಒಂದು ಅಪವಾದ ನಮ್ಮ ಮೇಲೆ ಆಗಿದೆ. ನಾನು ಸಮಾಜದಲ್ಲಿ ಹೇಗೆ ಮುಖ ತೋರಿಸಿಕೊಂಡು ಓಡಾಡ್ಬೇಕು? ನನಗೆ ಕಾಲೇಜಿಗೆ ನನ್ನ ಫ್ರೆಂಡ್ಸ್ನವರೆಲ್ಲ ನನ್ನ ಹತ್ರ ಇದನ್ನೇ ಕೇಳ್ತಿದ್ದಾರೆ ಮೊನ್ನೆಯಿಂದ, ಎಂತ ವಿಷಯ ಅಂತ. ಈ ಒಂದು ಸುಳ್ಳು ಸುದ್ದಿ ಹಬ್ಬಿಸಿ ನನಗೆ ಮುಖ ತೋರಿಸದಾಗೆ ಆಗಿದೆ. ಸೊ ಇದನ್ನು ಒಂದು ಆದಷ್ಟು ನಿಲ್ಲಿಸಬೇಕು. ಹಾಗೆ ನಾನು ಈಗಾಗಲೇ ಲೀಗಲ್ ಆಕ್ಷನ್ ಕೂಡ ತಗೊಂಡಿದ್ದೇನೆ. ಸೊ ಅಷ್ಟೇ. ಮತ್ತೆ ನನ್ನ ತಮ್ಮನ ಒಂದು ಸಾವಿಗೆ ಯಾರೇ ಆಗಿರ್ಲಿ ಕಾರಣಕರ್ತರು, ಈಗ ಅವರನ್ನು ಅಪರಾಧಿಯನ್ನು ಆದಷ್ಟು ಬೇಗ ಸಿಗುವ ಹಾಗೆ ಮಾಡಿ, ನಮ್ಗೆ ನಮ್ಮ ಕುಟುಂಬದವರಿಗೆ ನ್ಯಾಯ ಸಿಗುವ ಹಾಗೆ ಮಾಡ್ಬೇಕು. ಅವನ ಸಾವಿಗೆ ಅವನಿಗೆ ನ್ಯಾಯ ಸಿಗುವ ಹಾಗೆ ಮಾಡ್ಲೇಬೇಕು. ಈಗ ನಮ್ಗೆ ಆಗ್ಲಿ ನಮ್ಮ ಮನೆಯವರಿಗೆ ಮೇಲೆ ಆಗಲಿ ಅಪಪ್ರಚಾರ ಬಹಳಷ್ಟು ಆಗಿದೆ. ಇದನ್ನೆಲ್ಲ ನಮ್ಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಇನ್ನು ನಾವು ಆಗ್ಲಿ ನನಗೆ ನಾನು ಮತ್ತು ನನ್ನ ಕುಟುಂಬ ನನ್ನ ತಂದೆ ಇದಕ್ಕೆ ಮುಂದೆ ಏನಾದ್ರೂ ಈ ಒಂದು ಅಪಪ್ರಚಾರದಿಂದಾಗಿ ಏನಾದ್ರೂ ಕಾರಣಕರ್ತರಾದ್ರೆ ಇದಕ್ಕೆ ಯಾರು ನಮ್ಮ ಮೇಲೆ ಈ ತರ ಅಪಪ್ರಚಾರ ಮಾಡಿದಾರ ಅವರು ಮತ್ತೆ ಅದೇ ಗವರ್ಮೆಂಟ್ ರೀಸನ್ ಆಗ್ತದೆ ಇದಕ್ಕೆ. ಸೊ ಪ್ಲೀಸ್ ಇದನ್ನೊಂದು ನಿಲ್ಲಿಸಿ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಆಗ್ಬೇಕಂತಾದ್ರೆ, ನಮ್ಮ ಮೇಲೆ ಅಪಪ್ರಚಾರ ಹೋಗ್ಬೇಕಂತಾದ್ರೆ ಆದಷ್ಟು ಬೇಗ ಅಪರಾಧಿಗಳನ್ನು ಹುಡುಕುವ ಕೆಲಸ ಆಗ್ಲಿ. ಅಪರಾಧಿ ಯಾರು ಮಾಡಿದಾರೋ ಅವರು ಬೇಗ ಸಿಗುವ ಹಾಗೆ ಒಂದು ಸರ್ಕಾರಕ್ಕೆ ನಾವು ನನ್ನ ಮನೆಯವರ ಕಡೆ ಯೂಟ್ಯೂಬ್ ಅಲ್ಲಿ ಹೇಳಿದ್ದೆಲ್ಲ ಸುಳ್ಳು. ಅಂದ್ರೆ ಅವರು ಅದೇ ನಾನು ನನ್ನ ಫ್ರೆಂಡ್ಸಿಗೆ ಚಾಟ್ ಯಾರು ಮಾಡುದಿಲ್ಲ ಹೇಳಿ. ಅಂದ್ರೆ ಅವರು ಯೂಟ್ಯೂಬ್ ಅಲ್ಲಿ ಹೇಳಿದ್ದಾರೆ 2.5 ಗಂಟೆಗಳ ತನಕ ವಿಡಿಯೋ ಚಾಟ್ ಮಾಡಿದ್ದಾನೆ, ಅದನ್ನು ತಮ್ಮ ನೋಡಿ, ಇದೆಲ್ಲ ಶುದ್ಧ ಸುಳ್ಳು. ನಾನು ಲಾಸ್ಟ್ ಒಂದು ಮೆಸೇಜ್ ಮಾಡಿದ್ರೆ 10 o'clock ನಾರ್ಮಲ್ ಫ್ರೆಂಡ್ಸ್ನವರಿಗೆ ಮೆಸೇಜ್ ಈಗ ಎಲ್ಲರೂ ಮಾಡ್ತಾರೆ, ಅದೇ ತರ ನಾನು ನಾರ್ಮಲ್ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಿದ್ದೇನೆ. 10 o'clock ಅಷ್ಟೇ ಮಾಡಿದ್ದೇನೆ. ಆದ್ಮೇಲೆ ನಾನು ಓದಿ ಸ್ವಲ್ಪ ಕ್ರಾಫ್ಟ್ ಎಲ್ಲ ಮಾಡಿ ಮಲಗಿದ್ದು. ಸೊ ಇದೆಲ್ಲ ಅವರದ್ದು ಓನ್ ಸ್ಟೋರಿ ಬರೀತಿದ್ದಾರೆ ಯೂಟ್ಯೂಬ್ ನಲ್ಲಿ. ಈಗ ಮಾಹಿತಿಯನ್ನು ಈ ಫೋನಲ್ಲಿ
ಆ, ಅದೇ ಅದು ಈಗ ಈ ಮಾಹಿತಿ ನಾನು ನನ್ನ ಮೊಬೈಲ್ ಅನ್ನು ಪೊಲೀಸ್ನವರು ತಕೊಂಡು ಅದರಲ್ಲಿ ಇದ್ದ ಚಾರ್ಟ್ಸ್ ಅದು ಇದು ಎಲ್ಲ ಡಾಟಾ ರಿಟ್ರೀವ್ ಮಾಡಿ ನನ್ನನ್ನು ಎನ್ಕ್ವೈರಿ ಮಾಡಿದ್ದಾರೆ. ನನ್ನ ಫ್ರೆಂಡ್ಸ್ನವರನ್ನು ಕೂಡ ಎನ್ಕ್ವೈರಿ ಮಾಡಿದ್ದಾರೆ. ಸೊ ಸೊ ಇದು ನಮ್ಗೆ ಮತ್ತೆ ಪೊಲೀಸ್ನವರಿಗೆ ಮಾತ್ರ ಗೊತ್ತಿತ್ತು. ಹೇಗೆ ಗೊತ್ತಾಯ್ತು ಯಾವುದೇ ಮಾಹಿತಿ ನನಗಿಲ್ಲ. ಸೊ ಆದಷ್ಟು ಈಗ ಸ್ವಲ್ಪ ಇವರ ಮೇಲೆ ಕೂಡ ಆಕ್ಷನ್ ತಗೊಳ್ಬೇಕಂತ ನಾನು ವಿನಂತಿ ಮಾಡ್ತಿದ್ದೇನೆ. ಹೌದು ಹೌದು, ಅಂದ್ರೆ ಅದೇ ಅದೇ ಈ ವಿಷಯ ಈಗ ನಮ್ಗೆ ಗೊತ್ತಿತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಗೊತ್ತುಂಟು, ಬೇರೆ ಗೊತ್ತಿರೋದು ನಮ್ಗೆ ಇಷ್ಟೇ ಜನಕ್ಕೆ. ಸೊ ಅವರಿಗೆ ಹೇಗೆ ಲೀಕ್ ಆಯ್ತು, ಅವರು ಈ ಕಥೆಯನ್ನು ಹೇಗೆ ಕಟ್ಟಿದ್ರು ಅಂತ ಅವರ ಮೇಲೆ ಒಂದು ಆಕ್ಷನ್ ತಗೊಳ್ಬೇಕು, ಅವರನ್ನು ಎನ್ಕ್ವೈರಿ ಮಾಡ್ಬೇಕಂತ ನಾವು ವಿನಂತಿ ಮಾಡ್ತೇವೆ. ಅದೇ ಈಗಾಗಲೇ ಪೊಲೀಸ್ ತನಿಖೆ ಆಗಿದೆ, ನಮ್ಮ ಮನೆಯವರನ್ನೆಲ್ಲರನ್ನು ಎನ್ಕ್ವೈರಿ ಮಾಡಿದ್ದಾರೆ. ನಾವೆಲ್ಲ ಎನ್ಕ್ವೈರಿಗೆ ಸಪೋರ್ಟ್ ಮಾಡಿದ್ದೇವೆ. ಇದು ಪೊಲೀಸ್ನವರಿಗೆಲ್ಲರಿಗೂ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಮೀಡಿಯಾದಲ್ಲಿ ಸಹ ಎಲ್ಲರಿಗೂ ಸರಿಯಾದ ಉತ್ತರ ಮಾಹಿತಿಯನ್ನು ಕೊಟ್ಟಿದ್ದೇವೆ. ನನ್ನ ಈಗಾಗಲೇ ತಮ್ಮ ಕಳೆದುಕೊಂಡ ದುಃಖದಲ್ಲಿ ನಾವು ನನ್ನ ಕುಟುಂಬದಲ್ಲಿ ಇದ್ದಾರೆ. ಈಗಾಗಲೇ ನಾವು ಡಿಪ್ರೆಷನ್ ಅಲ್ಲಿ ಇದ್ದೇವೆ. ಇದರ ಮೇಲೆ ಇಂತಹ ಒಂದು ನಮ್ಮ ಮೇಲೆ ಅನುಮಾನಗಳನ್ನು ಹಾಕುವಾಗ ನಮ್ಗೆ ತಡ್ಕೊಳ್ಲಿಕ್ಕೆ ಆಗದಂತ ಪರಿಸ್ಥಿತಿ ಬಂದಿದೆ. ಮೊದಲೇ ನಾವು ಈ ಬೇಸರದ ಇದರಲ್ಲಿ ಇರುವಾಗ ಇಂಥ ಒಂದು ಅನುಮಾನಗಳು ನಮ್ಮ ಮೇಲೆ ಹಾಕಿದಾಗ ನಮ್ಗೆ ಸಮಾಜದಲ್ಲಿ ಮುಖ ಎತ್ತಬೇಕಲ್ಲ. ಸೊ ಒತ್ತಡ, ನಮ್ಗೆ ಸಹ ಮಾನಸಿಕವಾಗಿ ಹಿಂಸೆ ಆಗ್ತಿದೆ.